ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಮಾಡ್ತಾ ಇರೋದು ಇವತ್ತು ಪಡ್ಡು. ಫಸ್ಟಿಗೆ ಚಟ್ನಿ ಮಾಡ್ಕೊಂಬಿಡೋಣ. ಹಸಿಮೆಣ್ಸಿಕಾಯಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕಡಲೆ, ಉಪ್ಪು. ಮಿಕ್ಸಿ ಮಾಡ್ಕೊಂಬಿಡ್ತೀನಿ ಇದನ್ನ ಇವಾಗ. ಅದಾದ ನಂತರ ಇವಾಗ ಹಿಟ್ಟಿಗೆ ಹಾಕ್ಕೊಳಕ್ಕೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು 4 ಈರುಳ್ಳಿ ಕಟ್ ಮಾಡ್ಕೊತೀನಿ ನಾನು. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ ಅದಕ್ಕೆ ಕಟ್ ಮಾಡಿದ್ದು ಅಂತ. ಅದಾದ ನಂತರ ಒಂದು 3 ಕ್ಯಾರೆಟ್ ಹಾಕ್ಕೊತೀನಿ. ಕ್ಯಾರೆಟ್ ಕಟ್ ಮಾಡಿ ಹಾಕಲ್ಲ, ತುರಿದ್ಬಿಟ್ಟು ಹಾಕ್ತೀನಿ ನಾನು ಕ್ಯಾರೆಟು. ಅಂದರೆ ಇದು ಒಂದೇ ಥರ ಪಡ್ಡಲ್ಲ, ಸುಮಾರು ಟೈಪ್ ಪಡ್ಡು ಮಾಡ್ಬೋದು. ನಾನಿಲ್ಲಿ ಹೆಸ್ರು ಕಾಳು ಪಡ್ಡು ಮಾಡ್ತೀನಿ, ಅಲಸಂದೆ ಕಾಳು ಪಡ್ಡು ಮಾಡ್ತೀನಿ. ನೆಕ್ಸ್ಟ್ ಲಾಗಲ್ಲಿ ಅದು ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ಮಾಡೋದು ಅಂದ್ಬಿಟ್ಟು. ಇವಾಗ ಹಿಟ್ಟಿಗೆ ಈರುಳ್ಳಿ, ತುರಿದಿಟ್ಕೊಂಡಿರೋಂಥ ಕ್ಯಾರೆಟು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಉಪ್ಪು, ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಪಡ್ಡು ಮಾಡೋಕ್ಕಿಂತ ಮುಂಚೆ 5 ನಿಮಿಷ ಮುಂಚೆನೇ ಈ ಥರ ರೆಡಿ ಮಾಡಿಟ್ಕೊಂಡ್ರೆ, ಚೆನ್ನಾಗಿ ನೆನ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಪಡ್ಡು. ಹಿಟ್ಟು ಗಟ್ಟಿ ಅನಿಸು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಸ್ಟವ್ ಹಚ್ಬಿಟ್ಟು ಪಡ್ಡಿನ ಹಂಚಿಡ್ತಾ ಇದ್ದೀನಿ ನಾನು. ಪಡ್ಡಿನ ಹಂಚಿಟ್ಟ ನಂತರ ಸ್ವಲ್ಪ ಹಾಗೆ ಎಣ್ಣೆ ಬಿಡ್ತಾಯಿದ್ದೀನಿ ಅದಕ್ಕೆ. ಇವಾಗ ಹಿಟ್ಟು ಹಾಕೊಳ್ಳೋಣ ಬನ್ನಿ. ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಈ ಥರ ಟ್ರೈ ಮಾಡಿ. ನೀವು ಇದೇ ಥರ ಮಾಡ್ತೀರಾ ಅಂತ ಗೊತ್ತು, ಬಟ್ ನಮ್ಮ ಮನೇಲಿ ನಾವು ಇದೇ ಥರ ಮಾಡೋದು. ನೀವು ಯಾವ ಥರ ಮಾಡ್ತೀರಾ? ಬೇರೆ ಬೇರೆ ಥರ ಮಾಡ್ತಾ ಇರ್ತದಲ್ವ, ಹಾಗಾಗಿ ಕಮೆಂಟ್ ಮಾಡಿ. ನಾನು ಆ ಥರ ಮಾಡಿ ಟ್ರೈ ಮಾಡ್ತೀನಿ. ನೋಡಿ, ಹೆಂಚಿಗೆ ಒಂದು ಸ್ವಲ್ಪನೂ ಕೂಡ ಅಂಟಲ್ಲ, ಇದು ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈ ಥರ ಕ್ರಿಸ್ಪಿಯಾಗಿ ಮಾಡಿಕೊಂಡ್ರೆ ತಿನ್ನೋಕ್ಕೂ ಟೇಸ್ಟಿ ಒಳ್ಳೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಅಲ್ವಾ ಪಡ್ಡು ದೋಸೆ ಅಂದರೆ. ಹಿಟ್ಟು ರೆಡಿ ಇದ್ದರೆ ಯಾವಾಗಾದರೂ ಮಾಡ್ಕೋಬೋದು, ಟೆನ್ಷನ್ ಇರಲ್ಲ ಏನು ಮಾಡಬೇಕಪ್ಪ ಅಂತ. ನೋಡಿ ಯಾವ ಥರ ಬಂದಿದೆ ಅಂತ ಕಾಣಿಸುತ್ತಲ್ವ ನಿಮಗೆ. ಬೆಳಗಿನ ತಿಂಡಿಗೆ ಮಾಡ್ಕೊಂಡಿದ್ದೆ ನಾನು ಇದು. ಅದಾದ ನಂತರ ಇನ್ನೊಂದು ಇಬ್ಬಿ ಹಾಕ್ಕೊತಾ ಇದ್ದೀನಿ. ನನ್ನ ಮಕ್ಕಳಿಗೆ ಪಡ್ಡು ಅಂದರೆ ತುಂಬ ಇಷ್ಟ. ಪಡ್ಡು ಮಾಡ್ತಾ ಇದ್ದಂಗೆ ವಾವ್ ಮಮ್ಮಿ ಪಡ್ಡು ಅಂತ ಹೇಳ್ತಾಯಿದ್ರು. ಡೈಲಿ ನಾವೇ ತಿನ್ನಿಸ್ತಾಯಿದ್ವಿ, ಇವತ್ತು ಅವರೇ ತೊಗೊಂಬಿಟ್ಟು ತಿಂತಾಯಿದ್ದಾರೆ ಪಡ್ಡು. ಮಕ್ಕಳಿಗೆ ಏನಾದರೂ ಹೊಸದು ಒಂದು ಸ್ವಲ್ಪ ಕಂಡ್ರೆ ತುಂಬಾ ಇಷ್ಟ ಆಗುತ್ತಲ್ವ. ನೋಡಿ ಯಾವ ಥರ ಬರ್ತಾಯಿದೆ. ಇದು ಅದೇ ಥರನೇ ಮಾಡ್ಕೊತಾ ಇರೋದು ನಾನು. ಈ ಥರ ಬೇಯಿಸ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಟೇಸ್ಟಿ. ಬನ್ನಿ ಹೇಗಿದೆ ಅಂತ ನೋಡೋಣ ಟೇಸ್ಟು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ನನ್ನ ಮಕ್ಕಳಿಗೆ ಕೊಡ್ತಾಯಿದ್ದೀನಿ, ಸೂಪರು ಅಂತ ಇದ್ದಾರೆ.